ಕ್ರಮ ಆಗೇ ಆಗುತ್ತೆ. ಸುರ್ಜೇವಾಲಾ ಅವರ ಖಡಕ್ ಸಂದೇಶ ಇದೆ. ಕೆಲ ನಾಯಕರು ಅವರಲ್ಲಿ ಶಿಸ್ತಿಲ್ಲ. ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರೂ ಕೂಡ ಶಿಸ್ತನ್ನ ಮೀರಬಾರದು. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಬ್ಬರ. ಪಕ್ಷ ಅಧಿಕಾರಕ್ಕೆ ತರೋದು ಗೊತ್ತಿದೆ, ನೀವು ನಮ್ಮ ಜೊತೆ ನಿಲ್ಲಿ. ನಾನಿರ್ತೇನೋ ಇಲ್ವೋ ಅದು ಮುಖ್ಯ ಅಲ್ಲ. ನಾನು ಕಾಂಗ್ರೆಸ್ಸಿಗ ಪಕ್ಷ ಅಧಿಕಾರಕ್ಕೆ ತರೋದು ನನಗೆ ಗೊತ್ತು. ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದ್ರು. ಕೆಲವು ಜಿಲ್ಲಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೆಪಿಸಿಸಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರೋದು ಗೊತ್ತಿದೆ, ನೀವು ನಿಮ್ಮ ಕೆಲಸ ಮಾಡಿ, ಪಕ್ಷದ ಪರವಾಗಿ ನಿಲ್ಲಿ. ನಾನಿರ್ತೇನೋ ಇಲ್ವೋ, ನಾನು ಯಾವಾಗಲೂ ಕೂಡ ಕಾಂಗ್ರೆಸ್ಸಿಗ ಅನ್ನೋ ಮಾತನಾಡಿದ್ದಾರೆ. ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಈಗ ಫೋನ್ನಲ್ಲೇ ಮಾತುಕತೆ ನಡೆಸ್ತೀರಿ ಸರ್? ಲಾಸ್ಟ್ ಟೈಮ್ ಹೇಳಿದ್ರಿ. ಅದೇನು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಅದೇ ಫ್ರೀ ಇದೆ. ರಾಜಣ್ಣ ಜೊತೆ ಪರಮೇಶ್ವರ್ ಜೊತೆ ಎಲ್ಲ ಜೊತೆ ಮಾತಾಡ್ಬೋದು. ಅದಕ್ಕೂ ಏನು ಸಂಬಂಧ ಇಲ್ಲ, ಆ ವಿಷಯ ಬೇರೆ. ಓಕೆ. ಕಾಂಗ್ರೆಸ್ನಲ್ಲಿ ಊಟದ ಆಟ ಉಸ್ತುವಾರಿ ಶಿಸ್ತಿನ ಪಾಠ ಆಗಿದೆ. ಒಂದ್ ಕಡೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ನಾಯಕರಿಗೆ ಶಿಸ್ತಿನ ಪಾಠ ಮಾಡಿದ್ದಾರೆ. ಯಾರು ಕೂಡ ಶಿಸ್ತನ್ನ ಮೀರಬಾರದು, ಶಿಸ್ತಿನಿಂದಲೇ ಎಲ್ಲರೂ ಇರಬೇಕು, ಪಕ್ಷ ದೊಡ್ಡದು ಅಂತ ಪಾಠ ಮಾಡಿದ್ದಾರೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಬ್ಬರದ ಮಾತುಗಳನ್ನಾಡಿದರು. ಕ್ರಮ ಆಗೇ ಆಗುತ್ತೆ. ಸುರ್ಜೇವಾಲಾ ಅವರ ಖಡಕ್ ಸಂದೇಶ ಇದೆ. ಕೆಲ ನಾಯಕರು ಅವರಲ್ಲಿ ಶಿಸ್ತಿಲ್ಲ. ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರೂ ಕೂಡ ಶಿಸ್ತನ್ನ ಮೀರಬಾರದು. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಬ್ಬರ. ಪಕ್ಷ ಅಧಿಕಾರಕ್ಕೆ ತರೋದು ಗೊತ್ತಿದೆ, ನೀವು ನಮ್ಮ ಜೊತೆ ನಿಲ್ಲಿ. ನಾನಿರ್ತೇನೋ ಇಲ್ವೋ ಅದು ಮುಖ್ಯ ಅಲ್ಲ. ನಾನು ಕಾಂಗ್ರೆಸ್ಸಿಗ ಪಕ್ಷ ಅಧಿಕಾರಕ್ಕೆ ತರೋದು ನನಗೆ ಗೊತ್ತು. ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದ್ರು. ಕೆಲವು ಜಿಲ್ಲಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೆಪಿಸಿಸಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರೋದು ಗೊತ್ತಿದೆ, ನೀವು ನಿಮ್ಮ ಕೆಲಸ ಮಾಡಿ, ಪಕ್ಷದ ಪರವಾಗಿ ನಿಲ್ಲಿ. ನಾನಿರ್ತೇನೋ ಇಲ್ವೋ, ನಾನು ಯಾವಾಗಲೂ ಕೂಡ ಕಾಂಗ್ರೆಸ್ಸಿಗ ಅನ್ನೋ ಮಾತನಾಡಿದ್ದಾರೆ. ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಈಗ ಫೋನ್ನಲ್ಲೇ ಮಾತುಕತೆ ನಡೆಸ್ತೀರಿ ಸರ್? ಲಾಸ್ಟ್ ಟೈಮ್ ಹೇಳಿದ್ರಿ. ಅದೇನು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಅದೇ ಫ್ರೀ ಇದೆ. ರಾಜಣ್ಣ ಜೊತೆ ಪರಮೇಶ್ವರ್ ಜೊತೆ ಎಲ್ಲ ಜೊತೆ ಮಾತಾಡ್ಬೋದು. ಅದಕ್ಕೂ ಏನು ಸಂಬಂಧ ಇಲ್ಲ, ಆ ವಿಷಯ ಬೇರೆ. ಓಕೆ. ಕಾಂಗ್ರೆಸ್ನಲ್ಲಿ ಊಟದ ಆಟ ಉಸ್ತುವಾರಿ ಶಿಸ್ತಿನ ಪಾಠ ಆಗಿದೆ. ಒಂದ್ ಕಡೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ನಾಯಕರಿಗೆ ಶಿಸ್ತಿನ ಪಾಠ ಮಾಡಿದ್ದಾರೆ. ಯಾರು ಕೂಡ ಶಿಸ್ತನ್ನ ಮೀರಬಾರದು, ಶಿಸ್ತಿನಿಂದಲೇ ಎಲ್ಲರೂ ಇರಬೇಕು, ಪಕ್ಷ ದೊಡ್ಡದು ಅಂತ ಪಾಠ ಮಾಡಿದ್ದಾರೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಬ್ಬರದ ಮಾತುಗಳನ್ನಾಡಿದರು.